ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗಿರಿನಗರದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದ್ದಂತೆಯೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರುವಂತಹ ಈಜುಕೊಳ ಪ್ರಾರಂಭ ಮಾಡಿದ್ರೂ ಸಾಲದು ಹೈಟೆಕ್ ಮೂಲ ಸೌಲಭ್ಯ ಒದಗಿಸಿ ನಾಗರಿಕರಿಗೆ, ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಅನುಕೂಲವಾಗುವಂತೆ ಹೈಟೆಕ್ ಸ್ಪರ್ಶ ಕೊಡಬೇಕು ಎಂದು ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹೇಳಿದ್ದಾರೆ. ಸಮಯ ಬೆಳಗ್ಗೆಯಿಂದ ಸಾಯಂಕಾಲ 5ರವರೆಗೆ ಪುರುಷರಿಗೆ, ಸಂಜೆ 5ರಿಂದ 6 ಗಂಟೆಯವರೆಗೆ ಮಹಿಳೆಯರಿಗೆ ಮತ್ತು ಆ ಸಮಯದಲ್ಲಿ ಮಹಿಳಾ ಸಿಬ್ಬಂದಿಯನ್ನ ನೇಮಿಸಿ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡಲು ಮುಂದಾಗಬೇಕು. ಸಾರ್ವಜನಿಕರ ದೂರಿನ ಮೇರೆಗೆ ಜಿಲ್ಲಾ ಈಜುಕೊಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆಗಳ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಕಿಡಿಕಾರಿ ಮಾತನಾಡಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ 2009ರಲ್ಲಿ 1.70 ಕೋಟಿ ರೂಪಾಯಿಗಳಲ್ಲಿ ಖರ್ಚು ಮಾಡಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಕಾಮಗಾರಿ ಕಳಪೆ ಮಟ್ಟದಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದು, ಇದರ ಅನುಕೂಲ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರದಂತಾಗಿದೆ. ಜಿಲ್ಲಾಡಳಿತ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಹೈಟೆಕ್ ಸ್ಪರ್ಶಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಕಾಲದಲ್ಲಿ ಈಗಾಗಲೇ ಬಿಸಿಲಿನ ತಾಪದಿಂದ ಜನತೆ ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿನ ತಾಪದಿಂದ ದಣಿವರಿಸಲು ಈಜುಕೊಳ ಅವಶ್ಯಕತೆ ಇದೆ. ಆದರೆ ಸರ್ಕಾರದಿಂದ ನಿರ್ಮಾಣವಾಗಿರುವ ಈಜುಕೊಳ ಜನರಿಗೆ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಇದರ ನಿರ್ವಹಣೆ ಮಾಡುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಅವರು ದೂರಿದ್ದಾರೆ. ಜಿಲ್ಲಾ ಕ್ರೀಡಾಂಗಣಕ್ಕೆ ಪ್ರತಿದಿನ ಬೆಳಗ್ಗೆ ವಾಯುವಿಹಾರಕ್ಕೆ ಅಧಿಕಾರಿಗಳು, ಕ್ರೀಡಾಪಟುಗಳು, ಪ್ರತಿಷ್ಠಿತ ವ್ಯಕ್ತಿಗಳು ಆಗಮಿಸಿದರೂ ಕೂಡ ಈಜುಕೊಳ ಬಗ್ಗೆ ಗಮನ ಹರಿಸದಿರುವುದು ದುರದೃಷ್ಟಕರವಾಗಿದ್ದು, ಯಾದಗಿರಿ ಹಿಂದುಳಿಯಲು ಇದೊಂದು ನಿದರ್ಶನವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ಖಾಸಗಿ ಈಜುಕೊಳದ ಮಾಲೀಕರಿಗೆ ಲಾಭವಾಗ್ತಾ ಇದೆ. ದೊಡ್ಡವರಿಗೆ 100 ರೂಪಾಯಿ, ಸಣ್ಣ ಮಕ್ಕಳಿಗೆ 50 ರೂಪಾಯಿ ಪಡೆಯುತ್ತಿದ್ದಾರೆ. ಈ ದರವನ್ನ ಸಾರ್ವಜನಿಕರಿಗೆ ಹೊರೆಯಾಗದೆ ದೊಡ್ಡವರಿಗೆ 50, ಮಕ್ಕಳಿಗೆ 25 ರೂಪಾಯಿ ದರವನ್ನ ತಕ್ಷಣದಲ್ಲೇ ನಿಗದಿಪಡಿಸಿ ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಈಜುಕೊಳ ಸಂಪೂರ್ಣವಾಗಿ ಅವ್ಯವಸ್ಥೆ ಕೂಡಲೇ ಜಿಲ್ಲಾಡಳಿತ ಈಜುಕೊಳಕ್ಕೆ ಹೈಟೆಕ್ ಸ್ಪರ್ಶ ಕೊಟ್ಟು ಸಾರ್ವಜನಿಕರ ಗಮನ ಸೆಳೆಯುವಂತೆ ಮಾಡಬೇಕು. ಇಲ್ಲದಿದ್ದರೆ ಜಿಲ್ಲಾ ಕ್ರೀಡಾಂಗಣದ ಗೇಟಿಗೆ ಬೀಗ ಜಡಿದು ಜಾಲಿ ಮುಳ್ಳು ಬಡಿದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂದು ಯಾದಗಿರಿಯಲ್ಲಿ ಜಿಲ್ಲಾಡಳಿತ ಕ್ರೀಡಾಂಗಣದಲ್ಲಿ ಒಂದು ನೀರಿನ ಕೊಳವೆ ಇದೆ. ಆ ಕೊಳವೆಯಲ್ಲಿ ಸುಮಾರು 2 ವರ್ಷದಿಂದ ಬಂದಿತ್ತು. ಕೊರೋನಾದಲ್ಲಿ ಬಂದಿತ್ತು. ಈಗಾಗಲೇ ಚಾಲು ಮಾಡಿದ್ದಾರೆ. ಬರೋವಂಥವ್ರು ಯಾರು ದುಡ್ಡಿರೋರು ಇಲ್ಲಿ ಯಾರು ಬರೋದಿಲ್ಲ. 100 ರೂಪಾಯಿ ಫೀಸ್ ಮಾಡ್ಯಾರ. ಅದರಲ್ಲಿ ಕಡಿಮೆ ರೇಟ್ನಲ್ಲಿ ಮಾಡಬೇಕು. ಜಿಲ್ಲಾಡಳಿತ ಏನಪ್ಪ ಅಂದ್ರೆ ಸ್ವಚ್ಛತೆ ಕಾರ್ಯಕ್ರಮ ಹೊಂದಿಸಿಲ್ಲ. ಟಾಯ್ಲೆಟ್ ಭಾಳ ಇದಾದ. ಆಮೇಲೆ ಇಲ್ಲಿ ಬರುವಂಥವ್ರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಎರಡು ಮಾತು. ಗಿರಿನಗರದ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಸುಮಾರು 1,70,00,000 ಖರ್ಚು ಮಾಡಿ 2009ರಲ್ಲಿ ಏನದಂದರೆ ಜಿಲ್ಲಾ ಈಜುಕೊಳ ಮಾಡಿರ್ತಕ್ಕಂಥದ್ದು. ಇದು ಈ ಭಾಗದ ಜನಗಳಿಗೆ, ಕ್ರೀಡಾಪಟುಗಳಿಗೆ, ಶಾಲಾ ಮಕ್ಕಳಿಗೆ, ಮಹಿಳೆಯರಿಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ನಾವು ತಿಳಿದೀವಿ. ಇಲ್ಲಿ ಏನದಂದ್ರೆ ಮೂಲಭೂತ ಸೌಕರ್ಯ ಇಲ್ಲ, ಕೆಲಸ ಮಾತ್ರ ಕಳಪೆ ಆಗದಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು. ತಕ್ಷಣ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದರೆಲ್ಲ ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು. ಒಂದು. ಎರಡನೇದು ಏನದಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ 5ವರೆಗೆ ಪುರುಷರಿಗೆ, 5ರಿಂದ 6 ಗಂಟೆವರೆಗೆ ಮಹಿಳೆಯರಿಗಂತ ಮಾಡಿರ್ತಕ್ಕಂಥದ್ದು. ಇದು ಒಳ್ಳೆಯದು, ಅವ್ರಿಗೆ ಕೂಡ ಅನುಕೂಲ ಆಗಬೇಕು. ಆದರೆ ಇಲ್ಲಿ ಡೋರ್ಗಳೆಲ್ಲ ಹೋಗ್ಯಾವ. ಮತ್ತು ಶೌಚಾಲಯ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಮತ್ತು ವಿಶೇಷ ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಅದರಲ್ಲಿ ಅದು ದರ ನಿಗದಿಪಡಿಸಿರ್ತಕ್ಕಂಥದ್ದು ನಾವು ವಿರೋಧ ಮಾಡ್ತೀವಿ. ದೊಡ್ಡವರಿಗೆ 100 ರೂಪಾಯಿ, ಮಕ್ಕಳಿಗೆ 50 ರೂಪಾಯಿ ಮಾಡಿರ್ತಕ್ಕಂಥದ್ದು ಇದನ್ನು ತಕ್ಷಣ ಹಿಂಪಡಿಬೇಕು. ಹಿರಿಯರಿಗೆ 50, ಮಕ್ಕಳಿಗೆ 25 ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಹೊರಗಡೆ ಏನು ಮಾಡಿರೋ ಖಾಸಗಿ ಖಾಸಗಿ ಈಜುಕೊಳದಲ್ಲಿ 100 ರೂಪಾಯಿ, 50 ರೂಪಾಯಿ ಮಾಡಿರ್ತಕ್ಕಂಥ ಅದೇ ರೇಟ್ ಇದಕ್ಕೆ ನಿಗದಿಪಡಿಸಿದರೆ ಜನರು ಯಾರು ಇಷ್ಟು ದೂರ ಗಾಡಿ ತೊಗೊಂಡು ಬಂದ್ಲಕ್ಕೆ ಇಂಟ್ರೆಸ್ಟ್ ತೊಗೊಲ್ಲ. ಇದರಲ್ಲಿ ಏನಂತ ಮೂಲಭೂತ ಸೌಕರ್ಯ ಇಲ್ಲ. ಅದ್ರ ಜಿಲ್ಲಾಡಳಿತ ತಕ್ಷಣ ದರ ನಿಗದಿಪಡಿಸುವಲ್ಲಿ 100 ಇದ್ದದ್ದನ್ನು 50 ಮಾಡಬೇಕು, 50 ಇದ್ದದ್ದನ್ನು 25 ಮಾಡಿಕೇಸಿ ತಕ್ಷಣ ಆದೇಶ ಹೊರಡಿಸಿಕೇಸಿ ಸಾರ್ವಜನಿಕರಿಗೆ ಗೊತ್ತಾಗಂಗೆ ಪತ್ರಿಕೆ ಪ್ರಕಟಣೆ ಕೊಡಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.